ವೀಕ್ಷಕರೇ ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಅಹಾದ್ ಆರ್ಚಿಡ್ ಅಂತ ಈ ಲೇಔಟಿನ ಹೆಸರು. ಬಹಳ ಸುಂದರವಾಗಿ ನಿರ್ಮಾಣ ಆಗಿರುವಂತಹ ಲೇಔಟ್. ಅಂದರೆ ಈ ಲೇಔಟು ಈಗಾಗಲೇ ಡೆವಲಪರಿಂದ ಸೇಲ್ ಆಗಿ ಒಂದು ನಿವೇಶನ ಇದರಲ್ಲಿ ಸೇಲಿಗೆ ಬಂದಿರುವಂತಹ ಲೇಔಟ್ ಆಗಿರುತ್ತೆ. ನೋಡಿ, ನಾನು ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಮಾತುಗಳೇ ಬರ್ತಾಯಿಲ್ಲ. ಯಾಕಂದರೆ ಲೇಔಟ್ ಮಾಡೋದನ್ನು ಭಾಳಷ್ಟು ವೀಡಿಯೋಗಳು ಹೇಳ್ತೀನಿ. ಲೇಔಟ್ ಮಾಡೋದು ಒನ್ ಆಫ್ ದ ಬಹಳ ಕಷ್ಟಕರವಾದ ಕೆಲಸ. ಡಿಪಾರ್ಟ್ಮೆಂಟ್ಗಳಿಂದ ಅಂದರೆ ಎಲೆಕ್ಟ್ರಿಸಿಟಿ ಬೋರ್ಡ್ ಇರ್ಬೋದು, ವಾಟರ್ ಇರ್ಬೋದು, ಮೂಡ ಇರ್ಬೋದು, ಇದರಿಂದ ಈ ಲೇಔಟ್ನ ಅಪ್ರೂವಲ್ ತೊಗೊಂಡು ಅದನ್ನು ಡೆವಲಪ್ ಮಾಡಿ ಅದನ್ನು ಮಾರೋದು ಭಾಳಷ್ಟು ಕಷ್ಟಕರವಾಗಿರುವಂತಹ ಕೆಲಸ. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದನ್ನು ಒಂದು ವಿಚಾರ ಇದೆಯಲ್ಲ, ಲೇಔಟ್ ಡೆವಲಪರ್ ಮೇಂಟೈನ್ ಮಾಡಿದ್ಮೇಲಿಂದ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಇಟ್ಸ್ ಅ ವೆರಿ ಟಫ್ ಜಾಬ್. ನೋಡಿ, ಈ ಲೇಔಟ್ನ ಎಷ್ಟು ಚೆನ್ನಾಗಿ ಇವರು ಮೇಂಟೈನ್ ಮಾಡಿದ್ದಾರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೈಸೂರು ಮಧ್ಯಭಾಗದಿಂದ ಐ ಡು ಕನ್ಸಿಡರ್ ಪ್ಯಾಲೇಸ್ ಆಸ್ ಅ ಸೆಂಟರ್ ಆಫ್ ದ ಸಿಟಿ ಅಂತ. ಅಲ್ಲಿಂದ ಇಲ್ಲಿಗೆ 15 ಕಿಲೋಮೀಟ್ರು ಮಹದೇವಪುರ ಆರ್ ಶೂಟಿಂಗ್ ಮಹದೇವಪುರ ಅಂತ ಹೆಸರುವಾಸಿ. ಅಲ್ಲೇ ಆ ಶೂಟಿಂಗ್ ಮಹದೇವಪುರಕ್ಕೆ ಹೋಗುವಂತಹ ರಸ್ತೆ ರಮ್ನಳ್ಳಿ ಆದ ನಂತರ ಇರುವಂಥದ್ದು. ಸಾತ್ಗಳ್ಳಿಯಿಂದ ರಮ್ನಳ್ಳಿ ಆದಮೇಲೆ ಶೂಟಿಂಗ್ ಮಹದೇವಪುರಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಇರುವಂತಹ ಈ ಅಹಾದ್ ಸಿಟಿ ಅಂತ, ಅಹಾದ್ ಆರ್ಚಿಡ್ ಅಂತ ಈ ಲೇಔಟಿನ ಹೆಸರು. ಈಗ ಸಿಮೆಂಟ್ ರೋಡ್ಗಳು ನನ್ನ ದೃಷ್ಟಿಕೋನದ ಒಂದು ವಿಚಾರದಲ್ಲಿ ಹೇಳ್ತೀನಿ. ಯಾಕೆ ಈ ಸಿಮೆಂಟ್ ರೋಡ್ಗಳು ಭಾಳಷ್ಟು ಬೇಡಿಕೆಯಲ್ಲಿದೆ, ಯಾಕೆ ಸಿಮೆಂಟ್ ರೋಡ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿ. ಇವಾಗ ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಲೇಔಟ್ ಹೇಗಿದೆ, ಯಾವ ಥರ ಇದೆ ಅಂತ. ಇಲ್ಲಿ ಯಾವುದೇ ಥರದ ಮನೆಗಳು ಇವತ್ತಿನ ದಿವಸದಲ್ಲಿ ಬಂದಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನೆ ಬರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ, ಈ ಮೆಟೀರಿಯಲ್ಗಳನ್ನ ತೊಗೊಂಡು, ಅಂದರೆ ಸಿಮೆಂಟು, ಜಲ್ಲಿ, ಮರಳು, ಕಬ್ಬಣ ಇವೆಲ್ಲಗಳನ್ನ ತೊಗೊಂಡು ಲಾರಿಗಳು ಎಂಟ್ರಾಗುತ್ತೆ ಲೇಔಟ್ಗೆ. ಆವಾಗ ಟಾರ್ ರೋಡ್ಗಳು ಬಹಳಷ್ಟು ಬಾಳಿಕೆ ಬರಲ್ಲ ಈ ಥರ ಹೆವಿ ವೆಹಿಕಲ್ ಮೂವ್ಮೆಂಟ್ಗಳು ಬಂದಾಗ. ಬಿಕಾಸ್ ಇಟ್ಸ್ ನಾಟ್ ದೀಸ್ ಟಾರ್ ರೋಡ್ಸ್ ಆರ್ ಯೂಶ್ವಲಿ ನಾಟ್ ಮೆಂಟ್ ಫಾರ್ ಇಂಟರ್ನಲ್ ರೋಡ್ಗಳು. ಈ ಹೆವಿ ಗೇಜ್ ಹಾಕಿರಲ್ಲ, ಮಿಡ್ ಗೇಜ್ ಹಾಕಿರ್ತಾರೆ. ಆವಾಗ ಅವರ ಪೀರಿಯಡ್ ಆಫ್ ಟೈಮ್ ಹಾಳಾಗ್ಬಿಡುತ್ತೆ. ಸಿಮೆಂಟ್ ರೋಡ್ಗಳು ಡ್ಯೂರಿಬಿಲಿಟಿ ವೈಸು ಟೇಕ್ಸ್ ಲಾಂಗರ್ ಡ್ಯೂರೇಷನ್, ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ದಿವಸ ಸಿಮೆಂಟ್ ರೋಡ್ಗಳನ್ನ ಹಾಕ್ತಾರೆ. ಈ ಲೇಔಟಲ್ಲೂ ಅಷ್ಟೇ ನೋಡಿ, ಎಲ್ಲ ಸಿಮೆಂಟ್ ರೋಡ್ಗಳು, ಅವೆನ್ಯೂ ಟ್ರೀಸು, ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ಅದಾದ ನಂತರ ಉದ್ದ ಮತ್ತು ಅಗಲನ ಡಿಫೈನ್ ಮಾಡೋದಕ್ಕೆ ಕಲ್ಲುಗಳು, ಎಲ್ಲ ವಾಟರು, ಎಲ್ಲ ಸೈಟ್ಗಳಿಗೂ ನೀರಿನ ವ್ಯವಸ್ಥೆ ಕ್ಲೀನಾಗಿ. ಎವ್ರಿ ಸೈಟ್ ಹ್ಯಾಸ್ ವಾಟರ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್. ಎಲ್ಲೂ ಸಹ ನಿಮಗೆ ವಿದ್ಯುತ್ ತಂತಿಗಳು ನೇತಾಡ್ತಾ ಇರುವಂಥದ್ದು ಯು ವಿಲ್ ನಾಟ್ ಸಿ ಎನಿವೇರ್. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮು ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು. ಮುಂಬರುವ ದಿವಸದಲ್ಲಿ ಮನೆಗಳು ಬಂದಾಗ ಎಲ್ಲೂ ಸಹ ಮನೆಯಿಂದ ಹೊರಬರುವಂಥ ವೇಸ್ಟ್ ವಾಟರ್ ಏನಿದೆ ಎಲ್ಲೂ ಸಹ ನಿಮಗೆ ಆಚೆ ಕಾಣೋದೆಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ, STP ಮಾಡಿದ್ದಾರೆ, ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿದ್ದಾರೆ, ಅವೆನ್ಯೂ ಟ್ರೀಸ್ಗಳು. ಎಷ್ಟು ಚೆನ್ನಾಗಿದೆ ಮರಗಳು, ಎರಡೂ ಬದಿಗಳಿಗೆ ಮರಗಳನ್ನ ಹಾಕಿದ್ದಾರೆ. ಬ್ಯೂಟಿಫುಲ್ ಆಗಿದೆ ದಿಸ್ ಲೇಔಟ್. ಸೆಕ್ಯೂರಿಟಿ ಇದ್ದಾರೆ 24 hours. ಓವರ್ ಹೆಡ್ ಟ್ಯಾಂಕ್ ಕಟ್ಟಿದ್ದಾರೆ. ಭಾಳಷ್ಟು ಕಡೆ ಏನಾಗುತ್ತೆ ಅಂದರೆ, ಲೇಔಟ್ ಡೆವಲಪ್ ಮಾಡಿದ ನಂತರ ಆಫ್ಟರ್ ದ ಡೆವಲಪರ್ ಇಸ್ ಮೂವ್ಡ್ ಔಟ್ ಆಫ್ ದಿ ಪ್ರಾಜೆಕ್ಟಿಂದ ನೋಡ್ಕೊಳ್ಳಲ್ಲ, ಸೊಸೈಟಿನೂ ಫಾರ್ಮ್ ಆಗಿರಲ್ಲ. ತೊಗೊಂಡಿರುವಂತಹ ಮಾಲೀಕರು ಎಲ್ಲೆಲ್ಲೋ ಇರ್ತಾರೆ, ಬಂದು ಅದಕ್ಕೋಸ್ಕರ ಸೈಟಿಗೆ ಬಂದು ಒಂದಿನ ಕ್ಲೀನ್ ಮಾಡ್ಸೋಕ್ಕೆ ಆಗ ಟೆಕ್ನಿಕಲಿ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಬಟ್ ಭಾಳ ಚೆನ್ನಾಗಿ ಅಹಾದ್ ಆರ್ಚಿಡ್ ಅವರು ಯಾರು ಡೆವಲಪರ್ ಇದ್ದಾರೆ ಅವರು ಐ ಶುಡ್ ಅಪ್ರಿಷಿಯೇಟ್ ದೆಮ್, ಕಂಗ್ರ್ಯಾಚುಲೇಟ್ ದೆಮ್ ಟು ಕೀಪ್ ದಿಸ್ ಲೇಔಟ್ ಸೋ ವೆಲ್ ಟೈಡಿ ಆ್ಯಂಡ್ ಮೇಂಟೈನ್ಡ್. ಯಾಕೆಂದರೆ ನೋಡಿ, ಇಷ್ಟು ಮರಗಳಿದೆ, ಎಲ್ಲೂ ಸಹ ನಿಮಗೆ ಒಂದೇ ಒಂದು ಗಿಡ ಎಲೆ ಬಿದ್ದಿರೋದು ಎಲ್ಲೂ ಸಹ ಕಾಣಿಸಲ್ಲ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೈಟ್ ಮಾರ್ಕಿಂಗ್ ಇರ್ಬೋದು, ಸೈಟ್ಗಳ ನಂಬರಿಂಗ್ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ದೇ ಹ್ಯಾವ್ ಗಿವನ್ ಒಂದು ಅದಕ್ಕೋಸ್ಕರ ಒಂದು ಕಲ್ಲನ್ನ ಇಟ್ಟು ಅದ್ರ ಮೇಲ್ಗಡೆಗೆ ಒಂದು ನಂಬರ್ಗಳನ್ನ ಎನ್ಗ್ರೇವ್ ಮಾಡಿಲ್ಲ. ದೇ ಹ್ಯಾವ್ ಪುಟ್ ಸ್ಟಿಕ್ ದ ನಂಬರ್. ನೋಡಿ, ಇದು ಓವರ್ ಹೆಡ್ ಟ್ಯಾಂಕು, ಇದು ಮೇನ್ ರೋಡು. ಹೌ ವೆಲ್ ಇಟ್ ಹಸ್ ಬೀನ್ ಮೇಂಟೈನ್ಡ್. ಯಾವುದೋ ಒಂದು ವೆಲ್ ಮೇಂಟೈನ್ಡ್ ಪಾರ್ಕು ಅಥವಾ ಯಾವುದೋ ರೆಸಾರ್ಟಿಗೆ ಬಂದಂಗೆ ಇದೆ ಈ ಲೇಔಟ್. ಇಟ್ ಲುಕ್ಸ್ ಲೈಕ್ ಎ ರೆಸಾರ್ಟ್, ಡಸ್ ನಾಟ್ ಲುಕ್ ಲೈಕ್ ಎ ಲೇಔಟ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಎ ವೆರಿ ಟಫ್ ಜಾಬ್. ಯಾಕಂದರೆ ಸೈಟ್ಗಳನ್ನ ಲೇಔಟ್ನ ಡೆವಲಪ್ ಮಾಡೋದು, ಸಂಬಂಧಪಟ್ಟ ಇಲಾಖೆಗಳಿಂದ ಅದನ್ನು ಅಪ್ರೂವಲ್ಗಳನ್ನ ತೊಗೊಂಡು, ಅನುಮತಿಗಳನ್ನ ತೊಗೊಂಡು ಸೈಟ್ ಮಾಡಿ ಅದನ್ನು ಸೇಲ್ ಮಾಡಿ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ನ ಮೇಂಟೈನ್ ಮಾಡೋದಿದೆಯಲ್ಲ, ಬಹಳ ಟಫ್ ಜಾಬು. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಗೇನ್ ಕಂಗ್ರ್ಯಾಚುಲೇಟ್ ಆರ್ ಅಪ್ರಿಷಿಯೇಟ್ ಆರ್ ಮೈ ಗ್ರೀಟಿಂಗ್ಸ್ ಟು ಪೀಪಲ್ ಹು ಆರ್ ಮೇಂಟೈನಿಂಗ್. ಬಹಳ ಚೆನ್ನಾಗಿ ಇದನ್ನು ಈ ಕಂಪ್ನಿಯವರು, ಅಹಾದ್ ಆರ್ಚಿಡ್ ಕಂಪ್ನಿಯವರು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಸೂರಲ್ಲಿ ಯೂಶ್ವಲಿ ತುಂಬ ಲೇಔಟ್ಗಳಿಲ್ಲ ಈ ಥರದ್ದು. ಅಂದರೆ ಇಷ್ಟು ಚೆನ್ನಾಗಿ ಮೇಂಟೈನ್ ಆಗಿರುವಂಥ, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರಂತೂ ತುಂಬ ಲೇಔಟ್ಗೆ ಬೆರಳೆಣಿಕೆ ಅಷ್ಟೇ ಮೇಂಟೈನ್. ಪ್ರಾಬ್ಲಿ ಯು ಮೈಟ್ ಫೈಂಡ್ ಅರೌಂಡ್ 25 to 30 ಲೇಔಟ್. ಅದರಲ್ಲಿ ನನ್ನ ಪ್ರಕಾರ ಇದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತೌಟ್ ಎನಿ ಝೀರೋ ಆಕ್ಯುಪೆನ್ಸಿಲಿ ಯಾವುದೇ ಥರ ಮನೆಗಳಿಲ್ಲ ಈ ಲೇಔಟಲ್ಲಿ. ಬಟ್ ಹೌ ವೆಲ್ ದೇ ಹ್ಯಾವ್ ಮೇಂಟೈನ್ಡ್ ಇಟ್. ಭಾಳ ಚೆನ್ನಾಗಿದೆ. ಇಲ್ಲಿ ಒಂದು ನಿವೇಶನ ಸೇಲಿಗಿದೆ.
ಯಾವ ಲೇಔಟ್, ಈ ಲೇಔಟಲ್ಲಿ ಯಾವ ನಿವೇಶನ ಸೇಲ್ಗಿದೆ ಅದನ್ನು ಸಹ ನಾನು ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ, ಇದೇ ರಸ್ತೆ. ಈ ರಸ್ತೆಯಲ್ಲಿ ಡೈರೆಕ್ಟಾಗಿ ಈ ಕಡೆ ಏನು ನೋಡಿ ಇವಾಗ ತೋರಿಸ್ತೀನಿ. ದಿಸ್ ಇಸ್ ದ ರೋಡ್ ಆ್ಯಂಡ್ ಹಿಯರ್ ಇಸ್ ದ ಸೈಟ್. ಇದೆ ನಿವೇಶನ ಸೇಲ್ಗಿರುವಂಥದ್ದು. ಬ್ಯೂಟಿಫುಲ್ ಆಗಿದೆ, ಒಂಥರ ಪಾತ್ವೆ ಸಹ ಮಾಡಿದ್ದಾರೆ ಇದಕ್ಕೆ. ಇದೇ ಸೈಟು ಸೇಲ್ಗಿರುವಂಥದ್ದು. ದ ವ್ಯೂ ಆಫ್ ದಿಸ್ ಪ್ರಾಪರ್ಟಿ, ಎಂಟೈರ್ ಇದೇನು ಲೇಔಟ್ ಇದೆ ಫುಲ್ಲು ಕಾಂಪೌಂಡೆಡ್ ಹಾಕಿದ್ದಾರೆ. ಇಲ್ಲೂ ಸಹ ಯಾವುದೂ ಇಂಟ್ರೂಷನ್ ಆಗದೇ ಇರುವಂತೆ ಕ್ಲೀನಾಗಿ ಕಾಂಪೌಂಡ್ ಹಾಕಿದ್ದಾರೆ. ಕಾಂಪೌಂಡ್ ತೋರಿಸ್ಬೋದು ನೋಡಿ ಇದು. ಸೊ ನಾನೀಗ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಐ ಥಿಂಕ್ ಐವ್ ಕವರ್ಡ್ ಎವ್ರಿಥಿಂಗ್. ಹೌ ಫಾರ್ ಇಸ್ ಇಟ್ ಫ್ರಮ್ ದ ಮೈಸೂರು ಸಿಟಿ ಸೆಂಟರ್? ಇಟ್ಸ್ ಅಬೌಟ್ 15 ಕಿಲೋಮೀಟರ್, 15 ಕಿಲೋಮೀಟರ್ ಫ್ರಮ್ ಸಿಟಿ ಸೆಂಟರ್. ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಥವಾ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇಲಿರುವಂತಹ ಮಣಿಪಾಲ್ ಹಾಸ್ಪಿಟಲ್ ಏನಿದೆ ಅಲ್ಲಿಂದ ದಿಸ್ ಲೊಕೇಶನ್ ಹಾರ್ಡ್ಲಿ ಅಬೌಟ್ 12 to 13 ಅಬೌಟ್ ಟೇಕ್ 10 ಕಿಲೋಮೀಟರ್ಸ್, 10 to 12 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಮಣಿಪಾಲ್ ಹಾಸ್ಪಿಟಲ್. ಈ ವಿಡಿಯೋ ನೋಡ್ತಾ ಇದ್ದು ಈ ಲೇಔಟಿನ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟು, ನಾನು ಸೈಟ್ ತೋರಿಸಿದ್ದೀನಿ, ಇದರ ಡೈಮೆನ್ಷನು ಮತ್ತು ರೇಟನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಪೀಪಲ್ ಹೂ ವಾಂಟ್ ಟು ವಿಸಿಟ್ ದ ಪ್ರಾಪರ್ಟಿ ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಒಂದು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಅಪಾರ್ಟ್ಮೆಂಟು, ನಿವೇಶನಗಳು, ಇನ್ವೆಸ್ಟ್ಮೆಂಟ್ಗೆ ನಿವೇಶನಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಮತ್ತು ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಈಸ್ ರಿಯಲಿ ವೆರಿ ಬ್ಯೂಟಿಫುಲ್ ಫಾರ್ ಇನ್ವೆಸ್ಟ್ಮೆಂಟ್ ಆನ್ ಸೈಟ್ಸ್. ಮತ್ತು ಸೆಕೆಂಡ್ ಹೋಮ್, ಒಂದು ಒಳ್ಳೆ ಹಾಲಿಡೇ ಹೋಮ್ ಕಟ್ಕೋಬೇಕು, ಅವರ ಪೀರಿಯಡ್ ಆಫ್ ಟೈಮಲ್ಲಿ ಬಂದಿರಬೇಕು ಅನ್ನೋರು ಸಹ ಭಾಳ ಚೆನ್ನಾಗಿರುವಂತಹ ಲೇಔಟ್ ಆಗಿರುತ್ತೆ. ಅಹಾದ್ ಆರ್ಚಿಡ್ ಅಂತ ಈ ಲೇಔಟಿನ ಹೆಸರು. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ತೊಗೊಂಡು ಸಿಗ್ತೀನಿ ಸ್ನೇಹಿತರೆ. ತನಕ ಡೂ ಟೇಕ್ ಕೇರ್. ಬಾಯ್.